ಇವತ್ತಿನ ವಿಡಿಯೋದಲ್ಲಿ ಸೀಸನಲ್ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಂಬರೋಣ. ಮಲೆನಾಡಿನ ಸ್ಪೆಷಲ್ ಆಗಿರುವ ಈ ತುಂಬ ಸಿಂಪಲ್ ವಿಧಾನದ ಸೀಕರಣೆಯನ್ನು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ದಪ್ಪದಾಗಿರುವ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ರಸ್ಪುರಿ ಮಾವಿನ ಹಣ್ಣಾದರೂ ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಸ್ವೀಟ್ ಆಗಿರುವಂಥ ಹಣ್ಣು ಯಾವುದಾದ್ರೂ ಮಾವಿನ ಹಣ್ಣಾದರೂ ಪರವಾಗಿಲ್ಲ. ನಾನು ದಪ್ಪದಾಗಿರುವ 2 ಮಾವಿನ ಹಣ್ಣನ್ನು ತಗೊಂಡು ಇದನ್ನು ಒಂದು ರೌಂಡ್ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಬುಡನ ಸೊನೆ ಭಾಗನ ನೀಟಾಗಿ ಕಟ್ ಮಾಡಿ, ಜಾಸ್ತಿ ತಿರುಳಿರುವಂಥದ್ದನ್ನ ಮಾವಿನ ಹಣ್ಣು ತೊಗೊಂಡ್ರೆ ಸೀಕರಣೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತಿರುಳು ಜಾಸ್ತಿ ಇರುವಂಥದ್ದನ್ನ ತೊಗೊಂಡಿದ್ದೀನಿ. ನೋಡಿ, ಈಗ ಸಿಪ್ಪೆನ ನಿಧಾನವಾಗಿ ಈ ರೀತಿ ತೆಗೆದು ಸಿಪ್ಪೆನ ಮಾತ್ರ, ರಸ ಮಾತ್ರ ಸ್ವಲ್ಪನೂ ಬಿಡದಿರ ನೀಟಾಗಿ ಸಿಪ್ಪೆಯಲ್ಲಿರೋ ರಸನೆಲ್ಲ ತಕ್ಕೊಂಬಿಡೋಣ. ಈ ರೀತಿ ಹಿಂಡಿ ಸಿಪ್ಪೆಯಲ್ಲಿರೋ ರಸನೆಲ್ಲ ತಕ್ಕೊಂಡ್ರೆ ಕಂಪ್ಲೀಟಾಗಿ ರಸ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಇದೇ ರೀತಿಯಾಗಿ 2 ಹಣ್ಣನ್ನು ನಾನು ರಸ ತೆಗೆದು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಮಾವಿನ ಹಣ್ಣಾದರೆ ಅದರಲ್ಲಿ ಜಾಸ್ತಿ ಪ್ರಮಾಣ ದಪ್ಪ ಇರೋದಿಲ್ಲ. ಹಾಗಾಗಿ ಇಂಥ ಬಾದಾಮಿ ಇಂಥ ಹಣ್ಣನ್ನು ತಗೊಂಡು ಸೀಕರಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ತಿರುಳಿನ ಅಂಶ ಜಾಸ್ತಿ ಇರೋದ್ರಿಂದ ಸೀಕರಣೆಗೆ ಇನ್ನೂ ಜಾಸ್ತಿನೇ ಆಗುತ್ತೆ. ಈಗ ಎಲ್ಲ ರಸವನ್ನು ತೆಗೆದು ಈ ಥರ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಹಣ್ಣು ತೊಗೊಂಡಿದ್ದು ಇಷ್ಟೊಂದು ರಸ ರೆಡಿಯಾಗಿದೆ. ಈಗ ಸಿಂಪಲ್ ವಿಧಾನವನ್ನು ನೋಡ್ಕೊಂಬರೋಣ. ನಾನಿಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ಹಾಗೆ ಇದಕ್ಕೆ ಜೋನೆ ಬೆಲ್ಲ ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಸ್ವೀಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ಏನಾದರೂ ಸ್ವಲ್ಪ ಹುಳಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಹಾಕೋಬೇಕು. ನೋಡಿ, ಇಲ್ಲಿ ಡಿಫ್ರೆಂಟಾಗಿ ರುಚಿ ಕೊಡಬೇಕಂದ್ರೆ ಇದನ್ನು ಹಾಕಬೇಕಾಗುತ್ತೆ. ಕಡಲೆಪಪ್ಪು, ಎಳ್ಳು, ಒಣಕೊಬ್ಬರಿ, ಏಲಕ್ಕಿ ಪುಡಿ, ಒಣಶುಂಠಿನ ಪುಡಿ ಮಾಡಿ ಮಿಕ್ಸಿಲಿ ಇದನ್ನು ಒಂದು 3-4 ಚಮಚದಷ್ಟು ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಸ್ವೀಟ್ ಮಾಡೋಕ್ಕೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಸ್ವೀಟ್ ಮಾಡುವಾಗಲೇ ಇದನ್ನು ಬಳಸ್ಬೋದು. ನೋಡಿ, ಎಳ್ಳು ಹಾಕಿದ ಮೇಲೆ ತುಂಬ ಡಿಫ್ರೆಂಟಾಗಿಯೇ ಕಾಣಿಸುತ್ತೆ. ತಿನ್ನುವಾಗೂ ಕೂಡ ಸಖತ್ತಾಗಿ ರುಚಿ ಇರುತ್ತೆ. ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ ವಿಧಾನದ ಸೀಕರಣೆ ರೆಡಿ ಆಯಿತು. 2 ನಿಮಿಷ ಸಾಕಾಗುತ್ತೆ ಈ ಸೀಕರಣೆ ಮಾಡೋಕ್ಕೆ. ಇದು ಅಕ್ಕಿ ರೊಟ್ಟಿ, ಸೆಟ್ ದೋಸೆ, ನೀರು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಮಲೆನಾಡಿನ ಸ್ಪೆಷಲ್ ಸ್ವೀಟ್ ಅಂದರೆ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಸೀಕರಣೆಯಾಗಿರುತ್ತೆ. ತುಂಬ ಸಿಂಪಲ್ ವಿಧಾನದಲ್ಲಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೀಕರಣೆ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ, ಹಾಗೆ ಸೆಟ್ ದೋಸೆ ಕೂಡ ಮಾಡ್ಕೋಬೋದು. ಈ ಮೃದುವಾಗಿರುವ ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆಗೆ ಸೀಕರಣೆ ಸಖತ್ತಾಗಿತ್ತು. ನೀವು ಒಮ್ಮೆ ಈ ಸೀಕರಣಿನ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.